ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಮನೆಯಲ್ಲಿ ತರಕಾರಿ ಖಾಲಿ ಆಗಿದ್ದರೆ ಏನು ಅಡುಗೆ ಮಾಡಬೇಕಪ್ಪ ಅಂತ ಗೊತ್ತಾಗದೇ ಇದ್ದರೆ ನಾನಿವತ್ತು 5 ನಿಮಿಷದಲ್ಲಿ ಮಾಡುವಂಥ ಒಂದು ಮಜ್ಜಿಗೆ ಸಾರನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಜ್ಜಿಗೆ ಪೊಳ್ಜ ಅಂತೀವಿ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಅರ್ಜೆಂಟಾಗಿ ಗೆಸ್ಟ್ ಬಂದ್ಬಿಟ್ರು, ಏನೋ ಒಂದು ಸ್ಪೆಷಲ್ ಅಡುಗೆ ಮಾಡಬೇಕು ಅನ್ನಿಸ್ತು, ಅವಾಗೆಲ್ಲ ಇದನ್ನು ಮಾಡಿ ನೋಡಿ. ಏನಿಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಇದನ್ನು ಮಾಡ್ಬೋದು. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸು, ಮಜ್ಜಿಗೆ ಮತ್ತು ಇದು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದರಲ್ಲಿ ಒಂದು 1/4 ಚಮಚ ಆಗೋವಷ್ಟು ಅಕ್ಕಿ ಹಿಟ್ಟಿದೆ. ಈ ಚಮಚದಲ್ಲಿ 1/4 ಚಮಚ ಇದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಡಿ ಇಟ್ಕೊಡ್ತೀನಿ. ಗಂಟು ಆಗಬಾರ್ದು. ನೀಟಾಗಿ ಇದನ್ನು ಈ ಥರ ಕಲಸಿ ಇಟ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ಈ ಅಡುಗೆ ಜಾದು ಆದಂಗೆ ಆಗೋಗುತ್ತೆ, ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯನ್ನು ಹಾಕ್ಕೋತೀನಿ. ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲಿ ಇದನ್ನು ಬೇಯಕ್ಕೆ ಇಡಬೇಕು. ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ. ಇದು ಈ ಥರ ಮಾಡಿದ್ರೆ ಎಲ್ಲ ಕಡೆ ಎಣ್ಣೆ ಹೋಗಿ ಬೇಗ ಒಗ್ಗರಣೆ ಬೇಯುತ್ತೆ. ಈಗ ಇದು ಒಗ್ಗರಣೆ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಅರ್ಧ ಲೋಟದಷ್ಟು, ಉದ್ದ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಮಜ್ಜಿಗೆ ಹಾಕೋದ್ರಿಂದ ಮಜ್ಜಿಗೆ ಒಡೆದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಈ ಥರ ನೀರು ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು. ಇದನ್ನು ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕಿರೋ ಅಕ್ಕಿ ಹಿಟ್ಟು ಗಂಟಾಗದೆ ಈ ಥರ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಹುಳಿ ಇರೋ ಮಜ್ಜಿಗೆ ಆದರೆ ಚೆನ್ನಾಗಾಗತ್ತೆ. ಸ್ವಲ್ಪ ಸಕ್ಕರೆ ಹಾಕಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಳಿ ಮಜ್ಜಿಗೆ ಇರಲಿಲ್ಲ ಅಂದರೆ ಸಪ್ಪೆ ಮಜ್ಜಿಗೆನೇ ಹಾಕಿ ಒಂಚೂರು ನಿಂಬೆಹಣ್ಣು ಹಿಂಡ್ಕೋಬೋದು. ಹುಳಿ ಖಾರ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಇದು ರಾತ್ರಿ ಸಾರು ಖಾಲಿ ಆಗೋಗ್ಬಿಟ್ಟಿರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಇದನ್ನು ಮಾಡ್ತೀವಿ ನಾವು. ಹವ್ಯಕರಲ್ಲಿ ಫೇಮಸ್ ಇದು ಫ್ರೆಂಡ್ಸ್. ತುಂಬ ರುಚಿಯಾದ ಮಜ್ಜಿಗೆ ಪೊಳ್ಜ ರೆಡಿ ಆಗ್ತಾ ಇದೆ. ಈಗ ಚೆನ್ನಾಗಿ ಕುದೀತಾ ಇದೆ. ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಊಟ ಮಾಡೋ ಟೈಮಲ್ಲಿ ಇನ್ನೊಂದು ಸರಿ ಹೀಗೆ ಬಿಸಿ ಮಾಡಿಕೊಂಡು ಒಲೆನ ಆಫ್ ಮಾಡಿಕೊಂಡು ಮಜ್ಜಿಗೆ ಹಾಕಬೇಕು ಫ್ರೆಂಡ್ಸ್. ನಾವು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇದು ಕುದಿದ್ರೂ ಕೂಡ ಒಡೆಯಲ್ಲ.
ಕುದಿಸ್ಕೋಬೋದು. ನಿಮಗೆ ಬಿಸಿ ಬೇಕು ಅಂದರೆ, ಜ್ವರ ಬಂದು ಬಾಯಿ ಕೆಟ್ಟೋಗಿರುತ್ತಲ್ಲ ಆ ಟೈಮಲ್ಲಿ ಇದು ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್. ಕುಡಿಬೋದು, ಇದನ್ನು ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಚಳಿಗಾಲದಲ್ಲೆಲ್ಲವ. ಈಗ ನಮ್ಮದು ಮಜ್ಜಿಗೆ ಪೋಳ್ಜ ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ರುಚಿ ರುಚಿಯಾದ ಮತ್ತು ಬಿಸಿ ಬಿಸಿಯಾದ ಮಜ್ಜಿಗೆ ಸಾರು ರೆಡಿ.